ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರವೀಣ್. ಗುರುಭಕ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಯಾವುದಾದ್ರು ತಂತ್ರ ಪ್ರಯೋಗಗಳಾಗಿರ್ಬೋದು, ದೃಷ್ಟಿಬಾಧೆಗಳು ಏನಾದರೂ ಆಗಿರ್ಬೋದು, ನಿರೀಕ್ಷಿತವಾಗಿರುವಂಥ ಅಥವಾ ನಾವು ನಿರೀಕ್ಷಿಸಿರುವಂಥ ಒಂದು ಲಾಭ ನಮ್ಮ ವ್ಯಾಪಾರದಲ್ಲಿ ಆಗ್ತಾಯಿಲ್ಲ. ನಾವು ವ್ಯಾಪಾರವನ್ನು ಮಾಡ್ತಾ ಇರುವಂಥ ಸ್ಥಳ ಇದಕ್ಕೆ ಬೇಕು. ನೀವು ಮನೆಯಲ್ಲಿ ಕೂತ್ಕೊಂಡು ವ್ಯಾಪಾರ ಮಾಡ್ತಾಯಿದ್ರೆ ಇದಾಗಲ್ಲ. ನಿಮ್ಮದೇ ಆಗಿರುವಂಥ ಯಾವುದಾದ್ರು ಕಟ್ಟಡ, ವಾಣಿಜ್ಯ ಕಟ್ಟಡಗಳು ಎಲ್ಲರೂ ಇರಬೇಕು, ಅಥವಾ ಯಾವುದಾದ್ರು ಒಂದು ಆಫೀಸ್ ಅಂತ ನಿಮ್ದು ಏನಾದರೂ ಇದ್ದರೆ ಅಲ್ಲಿ ಈ ಪ್ರಯೋಗವನ್ನು ಮಾಡಿ ನೋಡಿ. ನಾವು ಬಂಡವಾಳ ಹಾಕಿದ್ದೀವಿ, ನಮ್ಮದೊಂದು ಎಕ್ಸ್ಪೆಕ್ಟೇಷನ್ ಇತ್ತು, ಇಷ್ಟೇ ಬರಬೇಕು, ಇಷ್ಟೇ ಲಾಭ ಬರುತ್ತೆ ಅಂತ. ಆ ಪ್ರಮಾಣದಲ್ಲಿ ನಡೀತಾ ಇಲ್ಲ ಅನ್ನೋರು ಇದನ್ನು ಮಾಡಿ. ಯಾಕಂತ ಗೊತ್ತಿಲ್ಲ, ಸಡನ್ನಾಗಿ ಡೌನ್ ಆಗ್ತಾ ಇದೆ ವ್ಯಾಪಾರ. ಕಾರಣ ಗೊತ್ತಾಗ್ತಾ ಇಲ್ಲ. ಕಾರಣ ಹಲವಾರು ಇರ್ಬೋದು. ನಾವು ಎಫರ್ಟ್ ಹಾಕ್ತಾ ಇದ್ದೀವಿ, ವರ್ಕರ್ ಹೆಂಗೆ ದುಡಿತಾ ಇದ್ದಾರೆ ಅದೇ ಥರ ದುಡಿತಾ ಇದ್ದಾರೆ. ಆದರೂ ಸಹಿತ ಏನಾಗಿದೆ, ದೃಷ್ಟಿ ಆಗಿರ್ಬೋದು, ಏನೋ ಮಾಂತ್ರಿಕ ಪ್ರಯೋಗ ಆಗಿದೆಯಾ ಗೊತ್ತಿಲ್ಲ ಅನ್ನೋರು ಈ ಪ್ರಯೋಗವನ್ನು ಮಾಡಿ. ಏನು ಮಾಡಬೇಕಂದ್ರೆ, ತಿಂಗಳಿಗೆ ಒಂದೇ ಸಲ ಇದು ಮಾಡಬೇಕು. ಮತ್ತೆ ಇದನ್ನು ಪ್ರಯೋಗವನ್ನು ಮತ್ತೆ ರಿಪೀಟ್ ಮಾಡುವಂಥ ಅವಶ್ಯಕತೆ ಇಲ್ಲ. ಒಂದು 3 ಮಣ್ಣಿನ ದೀಪವನ್ನು ತಗೊಂಬನ್ನಿ. ಆ 3 ಮಣ್ಣಿನ ದೀಪದಲ್ಲಿ ಎಳ್ಳೆಣ್ಣೆಯನ್ನು ಹಾಕಿ, 3ರಲ್ಲೂ ಹಾಕಬೇಕು. ಅದಾದ್ರ ಮೇಲೆ ಸಾಸಿವೆ, ಹಳದಿ ಕಲರಲ್ಲಿರುತ್ತೆ, ನಾವು ಬಿಳಿ ಸಾಸಿವೆ ಅಂತ ಕರಿತೀವಿ. ಸ್ವಲ್ಪ ಸಾಸಿವೆಯನ್ನು 3 ದೀಪದಲ್ಲಿ ಸ್ವಲ್ಪ ಹಾಕಿ. ಇದಾದ್ರ ಮೇಲೆ ಧನಿಯಾ ಕಾಳು, ನಿಮಗೆ ಗೊತ್ತಿರ್ಬೋದು, ಇದನ್ನು ಸ್ವಲ್ಪ 3 ದೀಪದಲ್ಲೂ ಹಾಕಿ. ಇದಾದ್ರ ಮೇಲೆ ಕಲ್ಲುಪ್ಪು ಸ್ವಲ್ಪ ಹಿಡಿ ಎಲ್ಲ ಬೇಡ, ಸ್ವಲ್ಪ 3 ದೀಪದಲ್ಲಿ ಹಾಕಿ. ಅದಾದ್ರ ಮೇಲೆ ಒಂದೊಂದು ಮೆಣಸಿನಕಾಯಿ ಪೂರ್ತಿ ಇರಬೇಕು. ಒಣ ಮೆಣಸಿನಕಾಯಿ ಯಾವುದೋ ಅಂತ ಕೇಳ್ತೀರಾ, ಒಣ ಮೆಣಸಿನಕಾಯಿ ಒಂದೊಂದು ದೀಪದಲ್ಲೂ ಅದನ್ನು ಇಟ್ಬಿಟ್ಟು ಈ ದೀಪವನ್ನು ಉರಿಸಬಾರ್ದು. ಈ ದೀಪವನ್ನು ನಿಮ್ಮ ಒಂದು ಕಾರ್ಖಾನೆ ಆಗಿರ್ಬೋದು, ನಿಮ್ಮದು ಆಫೀಸ್ ಆಗಿರ್ಬೋದು, ಕಂಪ್ನಿ ಯಾವುದಿದೆಯೋ ಅಲ್ಲಿ ಎಲ್ಲಾದರೂ ಒಂದು ಕಡೆ ಈ 3 ದೀಪವನ್ನು ಇಟ್ಬಿಡಿ. ಇಷ್ಟೇ. ಇದಾದ ನಂತರ ನಿರೀಕ್ಷಿತವಾಗಿರುವಂಥ ಲಾಭ, ನಿಮ್ಮ ಒಂದು ನೀವು ಹಾಕಿರ್ತಾ ಇರೋಂಥ ಎಫರ್ಟು ಏನೇ ಇರಲಿ, ನಿರೀಕ್ಷಿತವಾಗಿರುವಂಥ ಲಾಭ ನಿಮಗೆ ನಡೀತದ ಆಗುತ್ತಾ ಇಲ್ವಾ ಅನ್ನೋದನ್ನು ನೋಡಿ. ಬಂಡವಾಳ ಹಾಕಿದ್ದೀವಿ ಗುರುಗಳೇ, ಇಷ್ಟೇ ಬರಬೇಕಂತಿತ್ತು, ಈಗ ಬರೋದಕ್ಕೆ ಪ್ರಾರಂಭ ಆಗ್ತಾ ಇದೆ ಅಂತ ಏನಾದರೂ ಅನ್ನಿಸ್ತಾ ಇದೆಯಾ? ಹಾಗಿದ್ರೆ ದಯವಿಟ್ಟು ಈ ವಿಡಿಯೋವನ್ನು ಎಲ್ರಿಗೂ ಶೇರ್ ಮಾಡಿ. ಭಾಳಷ್ಟು ಜನ ಸಮಸ್ಯೆನಲ್ಲಿ ಇರ್ಬೋದು. ಇವಾಗ ನಾನು ಹೇಳ್ತಾ ಇರುವಂಥ ಪರಿಹಾರ ಕ್ರಿಯೆ ಮೇ ಬಿ ನಿಮಗೆ ಅದರ ಉಪಯೋಗ ಇಲ್ಲದೆ ಇರ್ಬೋದು, ಬಟ್ ಉಪಯೋಗಕ್ಕೆ ಬೇಕಾಗಿರುವಂಥ ಭಾಳಷ್ಟು ಜನ ಇರ್ಬೋದು. ದಯವಿಟ್ಟು ಈ ಪರಿಹಾರ ಕ್ರಿಯೆ ತುಂಬ ಸಿಂಪಲ್ ಆಗಿದೆ ಅಂತ ಯಾರಿಗಾರು ಅನಿಸಿದ್ರೆ ಒಂದು ಲೈಕ್ ಕೊಡಿ. ಅದ್ರ ಜೊತೆಗೆ ನಮ್ಮ ವಿಡಿಯೋವನ್ನು ಶೇರ್ ಮಾಡಲು ಮರಿಬೇಡಿ. ಎಲ್ರಿಗೂ ಒಳ್ಳೆಯದಾಗಲಿ.